ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ, ಅರ್ಥ ಆಯಿತು ಅನ್ಕೊಂತೀನಿ. ಇವರು ಮೊದಲು ಹೋಗೋದೇ ನಿನ್ನ ಮನೆಗೆ. ಈಶ್ವರಿ, ತಲೆ ಕೆಟ್ಟ ನಿನ್ನಪ್ಪ ಇವ್ರ ಮುಂದೆ ಏನಾದ್ರು ಬಾಯಿಗೆ ಬಂದಂಗೆ ಹೋದ್ರಿ, ಈ ಮದುವೆ ಏನಾದ್ರು ಮುರಿದು ಬಿದ್ದರೆ ನೀನು ಈ ಮನೆ ಸೊಸೆ ಅನ್ನೋದನ್ನು ಮರಿಬೇಕಾಗತ್ತೆ. ನಿಮಗೂ ಸೇರಿಸಿ ಹೇಳಿದ್ದು, ಈ ಮದುವೆ ನಾನು ಅಂದ್ಕೊಂಡಂಗೆ ಆಗಬೇಕು. ಆಗಿಲ್ಲ, ಈ ಮನೆ ಬಾಗಿಲು ನಿಮ್ಮ ಪಾಲಿಗೆ ಶಾಶ್ವತವಾಗಿ ಮುಚ್ಚುತ್ತೆ. ಸುಮ್ಮನೆ ಇದ್ದೀನಲ್ಲ. 20 ವರ್ಷಗಳ ಹಿಂದೆ ನನ್ನ ಮಗಳನ್ನ ಮನೆಗೆ ಮದುವೆ ಮಾಡಿಕೊಟ್ಟು ಅವಳು ಅನುಭವಿಸ್ತಿರೋ ಕಷ್ಟಗಳನ್ನೆಲ್ಲ ನೋಡಿಕೊಂಡು ಕೂಡ ಸುಮ್ಮನೆ ಇದ್ದೀನಲ್ಲ. ಅದಕ್ಕೆ ಅವ್ರು ಅಷ್ಟೊಂದು ಹಚ್ಕೊಂಡಿರೋದು. ನನ್ನ ಕೈಯಲ್ಲೂ ಶಕ್ತಿ ಇದೆ ಅನ್ನೋದನ್ನ ಅವನು ಮರ್ತು ಬಿಟ್ಟಿದ್ದಾನೆ. ನನ್ನ ಕೈಗೆ ಏನಾದ್ರು ಸಿಕ್ಬಿಡ್ಬೇಕಾಗಿತ್ತು. ಆ ರಾಕ್ಷಸನ್ನ ಕೊಚ್ಚು ಬಿಡ್ತಿದ್ದೆ. ಹಾಗೇನೆ ಏನ್ ಮಾಡ್ತೀಯ? ಸಿಗ್ಲಿಲ್ವೇ? ರೀ, ಅಳಿಯಂದ್ರ ಬಗ್ಗೆ ನಿಮಗೆ ಗೊತ್ತಲ್ವಾ? ಅವ್ರನ್ನ ಬೈಕೊಂಡ್ರೆ ಏನ್ರಿ ಪ್ರಯೋಜನ? ಏನಂದೆ? ಅಳಿಯಂದ್ರ? ಅವನು ಯಾವ ಅಳಿಯಾನೆ? ಇನ್ನೊಂದು ಸಲ ಅವನನ್ನು ಅಳಿಯಂದ್ರು ಅಂತ ಕರೆದ್ರೆ ನೀನ್ ಕುತ್ತಿಗೆ ಸಿಕ್ಬಿಡ್ತೀನಿ. ಸಂಸ್ಕಾರ ಇಲ್ದಿರೋ ಮೃಗ ಅವನು. ಅವನು ಮನೆಗೆ ಹೋದಾಗ ಎಷ್ಟು ಜನ ಇದ್ರು ಅವ್ರ ಮನೇಲಿ, ಎಲ್ಲರೆದ್ರಿಗೂ ನನ್ನನ್ನು ಬೈಯೋ ಹಾಗೆ ಇನ್ಯಾರನ್ನೋ ಬೈದು ಅವನು ಕಪಾಳಕ್ಕೆ ಹೊಡಿತಾನೆ. ಎಂತ ಅವಮಾನ ಆಯ್ತು ಗೊತ್ತಾ ನನಗೆ. ಅದೇ ಆ ಹುಡುಗಿ ಕಡೆಯವರು ಬಂದ ತಕ್ಷಣ ಬಣ್ಣನೇ ಬದಲಾಯಿಸ್ಬಿಟ್ಟೆ. ಎಂಥ ನಾಟಕ ಆಡ್ತಾನೆ ಕಳ್ಳನ್ ಮಗ. ಅಂಥವ್ರ ಮನೆಗೆ ನಮ್ಮ ಮಗಳನ್ನ ಕೊಟ್ಟು ಅವಮಾನದಿಂದ ತಲೆ ತಗ್ಸೋ ಹಾಗಾಗಿದೆ ನನಗೆ ಇವತ್ತು. ಏನೇ ಹಾಗೆ ನೋಡ್ತಾ ಇದೀಯಾ? ಅವತ್ತು ನೀವೇ ತಾನೇ ಮೇಲ್ ಬಿದ್ದು ಹೋಗಿ ಮಗಳನ್ನ ಮದುವೆ ಮಾಡಿಕೊಟ್ಟು ಇವತ್ತು ಹೀಗೆ ಮಾತಾಡ್ತಿದ್ದೀರಲ್ಲ ಅಂತ ಯೋಚನೆ ಮಾಡ್ತಿದ್ಯಲ್ಲ? ಅಯ್ಯೋ, ಹಾಗಲ್ಲ ಅಂದ್ರೆ. ಅವತ್ತು ಮಾಡಿದ ತಪ್ಪಿಗೆ ಕಣೆ ಇವತ್ತು ತಲೆ ತಗ್ಸಿ ನಿಂತಿರೋದು. ಅವತ್ತು ಕಾಲಿಗೆ ಬಿದ್ದು ಹೆಣ್ಣು ಕರೋದಕ್ಕೆ ಬಂದಿದ್ದವನು ಇವತ್ತು ಹೇಗೆ ಮಾತಾಡ್ತಾನೆ ನೋಡು. ನನ್ನ ಮಗಳು ಆ ಮನೆಯಲ್ಲಿ ಎಂಜಿನ ಲೋಟ ತೊಳ್ಕೊಂಡು ಕೂತಿಯಾಳೆ ಕಡೆ. ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ನನಗೆ. ಕೆರಸ್ದೋಳ್ತಾರ ನನ್ನ ಮಗಳು ಆ ಮನೇಲಿ ಬದುಕೋ ಬದಲು ನನ್ನ ಮನೇಲೇ ಇರಲಿ, ಚೆನ್ನಾಗೇ ಇರ್ತಾಳೆ. ಕೈಲಾದಷ್ಟು ನಾನು ನೋಡ್ಕೋತೀನಿ. ಈ ವಯಸ್ಸಲ್ಲಿ ಗಂಡನ್ ಬಿಟ್ಟು ಅದೇ ಹೇಗ್ರಿ ಬದುಕ್ತಾಳೆ? ಅಯ್ಯೋ, ಅವಳಿಗಿರೋ ವಿದ್ಯೆಗೆ, ಅವಳಿಗಿರೋ ಬುದ್ಧಿಗೆ ಚೆನ್ನಾಗೇ ಬದುಕ್ತಾಳೆ. ಯಾರ ಹಂಗೂ ಇದ್ದೆ ಯಾರಿಗೂ ತಲೆ ಬಾಗದೆ ಬಾಳ್ತಾಳೆ. ಹಾ, ಅಮ್ಮ, ಈಶ್ವರಿ ಬಾಮ್ಮ. ಅಮ್ಮ, ನೀನೇ ನೆನೆಸ್ಕೊತಾ ಇದ್ದೀವಿ. 100 ವರ್ಷ ಆಯ್ತು ಕಣಮ್ಮ ನಿನಗೆ. ಯಾಕೋ ಇನ್ನೊಂದು 100 ವರ್ಷ ನಿನ್ನ ಮಗಳು ಆ ಮನೇಲಿ ಮುಸುರೆ ತಿಕ್ಕೊಂಡಿರ್ಲಿ ಅಂತಲ? ಯಾಕಮ್ಮ ಬಂದೆ? ನಿಮ್ಮ ಮನೇಲಿ ಅಷ್ಟು ಅವಮಾನ ಮಾಡಿ ಕಳಿಸಿದ ಮೇಲೆ ಆ ಮುದುಕ ಇನ್ನೂ ಬದುಕಿದಾನೋ ಅಥವಾ ಅವಮಾನದಲ್ಲೇ ಸತ್ತೋದ್ನೋ ಅಂತ ನೋಡ್ಕೊಂಬರಕ್ಕೆ ಕಳಿಸ್ಯಾನ ನಿನ್ ಗಂಡ? ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನಗೆ ಗೊತ್ತು, ಒಂದ್ ವೇಳೆ ನಾ ಸತ್ತೋದ್ರು ನಿನ್ನನ್ನು ನಮ್ಮ ಮನೆ ಕಳ್ಸೋದಿಲ್ಲ ಕಣೆ. ಕಟುಕ್ರು ಕಲ್ಲು ಮನಸ್ತೋರು ಅವರು. ಬಣ್ಣ ಗುಣಶೇಖರ್ ಹಿಡಿದು ತುಂಬಾ ದೊಡ್ಡ ಮನ್ಸಪ್ಪ. ನನಗೆ ಬೇಡ ಅಂತ ಎಷ್ಟು ಹೇಳಿದ್ರು ನಮ್ಮನ್ನ ಬಿಡದೆ ಕಾರಲ್ಲಿ ಕಳಿಸ್ಕೊಟ್ಟಿದಾರಲ್ಲ.